ಪುಷ್ಪ ಪುಷ್ಪ, ಏನತ್ತೆ ನಿನ್ಗೆ? ಯಾಕೆ ಹಿಂಗ್ ಬಿದ್ದೆ? ಚೆನ್ನಾಗಿದ್ದೆ ತಾನೇ ಈಗ? ಹೇಳೆ. ಅತ್ತೆ ಚೆನ್ನಾಗಿದ್ದೀನಿ. ಅದೇನಾಯ್ತೋ ಏನೋ ಗೊತ್ತಿಲ್ಲ, ನನಗೆ ತಲೆ ಒಂಥರ ಏನೋ ಸುತ್ತದಂಗಾಯ್ತು. ಈ ಭೂಮಿನೇ ಒಂಥರ ಸುತ್ತದಂಗ ಆಗ್ತೈತೇನೋ ಅಂತ ಏನೋ ಒಂಥರ ಆದಂಗಾಯ್ತು. ಹಂಗೆ ತಲೆ ಸುತ್ತ ಬಂದು ಬಿದ್ದೋಗಿ ಹೋಗ್ಬಿಟ್ಟೆ. ಅಯ್ಯೋ, ನನಗೆ ಏನಾಯ್ತೋ ಗೊತ್ತಿಲ್ಲ ಅತ್ತೆ. ಅಯ್ಯೋ, ನನಗೆ ಯಾಕೆ ಹಿಂಗಾಯ್ತು? ಯಾಕೆ ಅಂದ್ರೆ ನೀನು ಹೇಳಿದ್ದು ಸುಳ್ಳು ಪ್ರಮಾಣ ಮಾಡಕ್ ಬಂದಿಲ್ಲ, ಅದಕ್ಕೆ ದೇವ್ರು ನಿನ್ಗೆ ಶಿಕ್ಷೆ ಕೊಟ್ಟಿರೋದು. ಈ ತರ ಆಗಿದ್ದು. ಹೇಳು ಸೂಜಿ, ನನ್ನ ಬಗ್ಗೆ ಕೆಟ್ಟ ಮಾತಾಡದ್ಲಾ? ಈಗಲಾದ್ರೂ ಸತ್ಯ ಹೇಳು. ಹೌದಮ್ಮ ಪುಷ್ಪ, ಸುಳ್ಳು ಹೇಳೋದು ಮಹಾ ಅಪರಾಧ. ಅದರಲ್ಲೂ ದೇವ್ರ ಮುಂದೆ ಬಂದು ಪ್ರಮಾಣ ಮಾಡ್ತೀನಿ ಅಂತನ ನೀನು ಅಷ್ಟು ಧೈರ್ಯವಾಗಿ ಬಂದು ಪ್ರಮಾಣ ಮಾಡಿದ್ಯಲ್ಲ. ನಿನ್ಗೇನು ಬುದ್ಧಿ ಇಲ್ವೇನಮ್ಮ? ತಪ್ಪು ಮಾಡಿದ್ಮೇಲೆ ಒಪ್ಕೊಂಡು ಕ್ಷಮೆ ಕೇಳಬೇಕು. ಕ್ಷಮೆ ಕೇಳಿದ್ರೆ ಸುಮ್ಮನೆ ಆಗ್ತಾರೆ. ಬಿಡು, ಏನೋ ತಿಳಿದೆ ತಪ್ಪು ಮಾಡ್ಯಾವಳೆ, ಏನೋ ಅಂದೇವಳೆ ಹುಡುಗಿ ಅಂತನ ಕ್ಷಮಿಸಿ ಸುಮ್ಮನೆ ಆಗ್ತಾರೆ. ಅದು ಬಿಟ್ಬಿಟ್ಟು ನಿಂದೇ ಸರಿ ಅಂತನ ವಾದ ಮಾಡಿದ್ರೆ ಹೆಂಗಮ್ಮ ಸರಿ ಆಗುತ್ತೆ? ಈಗ ನೋಡು ಎಂಥ ಕೆಲಸ ಆಯಿತು. ಅಯ್ಯೋ ಪೂಜಾರೆ, ನಾನು ಹೇಳಿದ್ದು ನೀನು ಹೇಳಿದ್ದೆಲ್ಲ ಸುಳ್ಳು ಅಂತ ಗೊತ್ತಾಯ್ತು ಕಣೆ. ಏ ಪುಷ್ಪ, ಬೊಗಳು ನಮ್ ಸೂಜಿ ನಿನ್ ಗಂಡ ನಂಗೆಲ್ಲ ಅಂದಿಲ್ಲ. ಹೇಳು ಈಗಲಾದ್ರೂ ಸತ್ಯ ಒಪ್ಕೊ, ಇಲ್ಲಾಂದ್ರೆ ಇನ್ನು ಇದಕ್ಕಿಂತ ದೊಡ್ಡ ಶಿಕ್ಷೆ ಆಗುತ್ತೆ ನಿನಗೆ. ಒಪ್ಕೊಂಡೆ ಹೋದ್ರೆ ಒಪ್ಕೊಂಡು ಕ್ಷಮೆ ಕೇಳಕ್ ಕಲ್ತ್ಕ. ಕಣೆ ಪುಷ್ಪ, ನೀನು ಸುಳ್ಳು ಹೇಳಿದ್ರೆ ಸುಳ್ಳು ಅಂತನ ಒಪ್ಕೊಂಡು ಕ್ಷಮೆ ಕೇಳು. ನಾನು ತಪ್ಪಾಯ್ತು, ನಾನು ಸುಳ್ಳು ಹೇಳಿದೆ ಅಂತನ ಒಪ್ಕೊಂಡು ಕ್ಷಮೆ ಕೇಳು. ನೀನೇನೆ ನಿನಗೆ ಒಳ್ಳೇದಾಗುತ್ತೆ. ಇಲ್ಲಾಂದ್ರೆ ಈಗ ತಲೆ ತಿರುಗಿ ಬಿದ್ದಿದ್ಯಾ, ನಿನ್ನ ಮುಂದೆ ಏನಾಗುತ್ತೋ ಹೇಳಕ್ಕಾಗಲ್ಲ. ಹೌದಮ್ಮ, ನಾನು ಹೇಳೋ ಮಾತು ಕೇಳು. ನಾನು ಹೇಳ್ತಾ ಇದ್ದೀನಿ ಅಂದಮೇಲೆ ಸರಿಯಾಗೇ ಇರುತ್ತೆ. ನಿನ್ನ ತಪ್ಪ ನೀನು ಒಪ್ಕೊಂಡು ದೇವ್ರ ಹತ್ರ ತಪ್ಪಾಯ್ತು ಅಂತ ಒಪ್ಕೊಂಡು ಕ್ಷಮೆ ಕೇಳು. ಆ ದೇವ್ರು ನಿನ್ನ ಕ್ಷಮಿಸ್ತಾನೆ. ಮುಂದೆ ಏನಾದರೂ ತೊಂದರೆ ಆದರೆ ಆಮೇಲೆ ನೀನೇ ಅನುಭವಿಸ್ಬೇಕಾಗುತ್ತೆ. ಇವಾಗ ಆಗಿರೋದೇ ಸಾಕು. ಇನ್ನು ನೀನು ಹುಡುಗಿ ಬಾಳಿ ಬದುಕಬೇಕಾಗಿರೋ ಹುಡುಗಿ, ನಿನಗೇನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಗತಿ ಹೇಳು? ಏನೇ ಏ ಪುಷ್ಪ, ಒಪ್ಕೋ. ಆಯ್ತು ಆಯ್ತು, ಒಪ್ಕೊಂತೀನಿ. ನಾನು ಹೇಳಿದ್ದೆಲ್ಲ ಸುಳ್ಳು. ಸೂಜಿ ನನ್ನ ಗಂಡನ ಬಗ್ಗೆ ಯಾವುದು ಕೆಟ್ಟ ಮಾತು ಆಡಿಲ್ಲ. ನಾನೇ ಅವಳನ್ನ ಕೆಣಕಿ ಜಗಳ ತೆಗ್ದಿದ್ದು. ನಾನೇ ಮೊದಲು ಜಗಳ ತೆಗ್ದಿದ್ದು. ನಾನೇ ಅವಳಿಗೆ ಅವಮಾನ ಆಗೋ ಥರ ಮಾಡಿದ್ದು. ಹೌದು ದೇವ್ರೇ, ನನಗೆ ಯಾವ ಶಿಕ್ಷೆನೂ ಕೊಡ್ಬೇಡಪ್ಪ, ನನ್ನ ಕಾಪಾಡಪ್ಪ ದೇವ್ರೇ. ನಾನು ಏನೋ ತಿಳಿದೆ ತಪ್ಪು ಮಾಡಿಬಿಟ್ಟೆ, ಸುಳ್ಳು ಹೇಳಿ ಪ್ರಮಾಣ ಮಾಡಿಬಿಟ್ಟೆ. ನಾವು ಅಲ್ಲೇ ಬಡ್ಕೊಂಡಿದ್ದಾನೆ. ಒಪ್ಕೊಳ್ಳೆ ಸತ್ಯನ. ನೀನ್ ಹೇಳ್ತಾ ಇರೋದು ಸುಳ್ಳು. ನಮ್ ಸೂಜಿ ಹಂಗೆಲ್ಲನ ಅಂಬಾಳಲ್ಲ, ಸುಮ್ನೆ ಹಂಗೆಲ್ಲ ಜಗಳ ತೆಗಿಯೋಳಲ್ಲ. ನಿಂದೆ ತಪ್ಪು ಅಂತನ ನಾನು ಹೇಳಿದೆ. ನಿನ್ ಬಗ್ಗೆ ನನಗೂ ಗೊತ್ತೈತೆ, ಸೂಜಿ ಬಗ್ಗೆನೂ ಚೆನ್ನಾಗಿ ಗೊತ್ತೈತೆ. ಅದಕ್ಕೆ ನಾನು ಹೇಳಿದ್ದು. ಆದ್ರೆ ನಮ್ಮ ಮಾತು ಕೇಳಿಲ್ಲ. ದೇವ್ರ ಏನ್ ಮಾಡ್ತಾನೆ ಅಂತನ ನೀನ್ ಅಂದ್ಕೊಂಡಿದ್ದೆ ಅನ್ಸುತ್ತೆ. ಅದಕ್ಕೆ ಇಷ್ಟು ಧೈರ್ಯದ ಮೇಲೆ ಬಂದು ಪ್ರಮಾಣ ಮಾಡಿದ್ದು. ನಿನಗೆ ಒಂದಿಷ್ಟು ಭಯ ಭಕ್ತಿ ಅನ್ನೋದು ಏನೂ ಇಲ್ಲ. ಅದಕ್ಕೆ ನೀನು ಹಿಂಗಿರೋದು ಅನ್ಯಾಯವಾಗಿ ನನ್ನ ಸೊಸೆ ಮೇಲೆ ಇಲ್ದೇ ಆರೋಪ ಮಾಡ್ತೀಯೇನೆ. ಲೇ ಮಾದೇಶ, ಗೊತ್ತಾಯ್ತೇನೋ ನಿನ್ನ ಹೆಂಡತಿ ಏನ್ ಹೇಳಿದ್ಲು, ನಮ್ ಸೂಜಿ ಏನ್ ಅಂದಿದ್ಲು ಅಂತನ? ಕೇಳು. ಈಗ ಬಂದಿದ್ದೆಲ್ಲ ದೊಡ್ಡದಾಗಿ ಜಗಳ ಮಾಡಕ್ಕೆ ನಮ್ಮಂತಕ್ಕೆ ನಿನ್ನ ಹೆಂಡತಿ ಮಾತು ಕೇಳ್ಕೊಂಡು ಈಗ ಕೇಳು. ಯಾರ್ ತಪ್ಪು ಯಾರ್ ಸರಿ ಅಂತ ಗೊತ್ತಾಯ್ತಾ ಈಗ? ಅಯ್ಯೋ ಅಕ್ಕ, ದೇವಕ್ಕಯ್ಯ, ನನ್ನ ಕ್ಷಮಿಸ್ಬಿಡು. ನಾನು ಈ ಪುಷ್ಪ ಹೇಳೋದು ನಿಜ ಇರ್ಬೋದೇನೋ ಅಂತ ಅನ್ಕೊಂಡು ನಿಮ್ಮ ಮನೆ ಹತ್ರ ಬಂದು ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟೆ. ನಾನು ಇಲ್ಲಿ ನಿಜ ಹೇಳ್ತಾ ಇದ್ದಾಳ ಸುಳ್ಳು ಹೇಳ್ತಾ ಇದ್ದಾಳ ಅಂತನ ಸರಿಯಾಗಿ ತಿಳ್ಕೊಂಡು ಮಾತಾಡಬೇಕಾಗಿತ್ತು. ನಂದು ದೊಡ್ಡ ತಪ್ಪಾಗಿದೆ. ನನ್ನ ಕ್ಷಮಿಸ್ಬಿಡಿ ಸೂಜಿ, ದೇವಕ್ಕಯ್ಯ, ಕ್ಷಮಿಸ್ಬಿಡಿ ದೇವ್ರೆ, ನನ್ನ ಕ್ಷಮಿಸ್ಬಿಡಪ್ಪ. ಈ ಪುಷ್ಪ ಹೇಳಿದ ನಿಜ ಅನ್ಕೊಂಡು ನಾನು ಇವ್ರ ಮೇಲೆ ಇಲ್ಲದೆ ಇರೋದೆಲ್ಲ ನಾ ಮಾತಾಡಿ ಜಗಳ ಮಾಡಿಬಿಟ್ಟೆ. ಲೇ ಪುಷ್ಪ, ಯಾಕೆ ಹಿಂಗೆ ಮಾಡಿದೆ? ನಾಚಿಕೆ ಆಗಲ್ವೇನೆ ನಿನಗೆ? ಅಯ್ಯೋ ರೀ, ಅದು ಸುಮ್ಮನೆ ನಾನು ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತು. ಸುಮ್ಮನೆ ತಮಾಷೆಗೆ ರಿಯಾಕ್ಷನ್ ಅಂತ ಉಪ್ಪಿನಕಾಯಿ ಮಾರೋಳು ಅಂತಂದೆ. ಅಲ್ಲಿಂದ ಜಗಳ ಶುರು ಆಯ್ತು. ಆಮೇಲೆ ಏನೇನೋ ಮಾತಾಡಿದ್ಲು ಅವಳು. ಅದಕ್ಕೆ ನನಗೆ ಸಿಟ್ಟು ಬಂದು ನಿಮ್ಮ ಹತ್ರ ಸುಳ್ಳು ಹೇಳ್ಬಿಟ್ಟೆ. ನನಗೆ ಕ್ಷಮಿಸ್ಬಿಡ್ರಿ. ಕ್ಷಮೆ ಅಂತೆ ಕ್ಷಮೆನಾ? ಇಲ್ಲಲ್ಲ ಕೇಳೋದು, ಇವಾಗಲ್ಲ ನೀನು ಕೇಳೋದು. ಅಲ್ಲಿ ನಮ್ಮಂತಾಗೇನೆ ಬಂದಿದ್ರಲ್ಲ ದೇವಕ್ಕಯ್ಯನೂ ಸೂಜಿನು, ಆವಾಗಲೇ ನೀನು ತಪ್ಪು ಒಪ್ಕೊಂಡು ನನ್ನ ಕ್ಷಮಿಸ್ರಿ, ಏನೋ ಆಗಿದ್ದಾಗೋಯ್ತು, ನಾನೇ ಜಗಳ ತಂದಿದ್ದು, ಅವಳಂಗೆಲ್ಲ ಅಂದೇ ಇಲ್ಲ ಅಂತ ನಾ ಹೇಳಿದ್ರೆ ನಿನ್ನ ಮರ್ಯಾದೆನಾದ್ರೂ ಉಳಿತಿತ್ತು, ನಮ್ಮ ಮರ್ಯಾದೆ ಉಳಿತಾ ಇತ್ತು. ಈಗ ಎಲ್ಲ ನಮ್ಮ ಮರ್ಯಾದೆಯೆಲ್ಲ ನಾ ಕಳ್ಕೊಕೊಂಡಿದ್ಯಾ ಇಲ್ಲಿಗೆ ಬಂದು ಪ್ರಮಾಣ ಮಾಡಿ. ಇನ್ನ ಕ್ಷಮೆ ಅಂತೆ ಕ್ಷಮೆ. ಅಯ್ಯೋ ರೀ, ನನ್ನ ತಪ್ಪಾಯ್ತು, ಕ್ಷಮಿಸ್ಬಿಡಿ. ನನಗೆ ಈ ದೇವರು ಎಲ್ಲ ಏನ್ ಮಾಡುತ್ತೆ ಏನು ಅಂತನ ಅಂದ್ಕೊಂಡಿದ್ದೆ. ಆದ್ರೆ ಈ ತರ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಈ ದೇವರು ತುಂಬಾ ಶಕ್ತಿ ದೇವರು ಅಂತ ಅನ್ಸುತ್ತೆ. ಏನು ದೇವ್ರಿಗೆ ಏನು ಶಕ್ತಿ ಇಲ್ಲ, ನಿನಗೇನು ಮಾಡಲ್ಲ. ನೀನು ಏನು ಸುಳ್ಳು ಮಾಡಿ ಏನೇ ಪ್ರಮಾಣ ಮಾಡಿದ್ರು ನಿನಗೇನು ಆಗಲ್ಲ ಅಂತ ತಿಳ್ಕೊಂಡಿದ್ದ? ಆಗಲ್ಲ ಅಂತ ತಿಳ್ಕೊಂಡಿದ್ದೇನೆ. ಅದಕ್ಕೆ ನಿಂಗಮ್ಮ ನಿನ್ ಸೊಸೆ ಪ್ರಮಾಣ ಮಾಡಿರೋದು. ದೇವ್ರೇನ್ ಮಾಡ್ತಾನೆ ಬಿಡು, ಎಲ್ಲ ಇದ್ದಾನೆ, ಗುಡಿ ಕಟ್ಟಿ ಸುಮ್ಮನೆ ಪೂಜೆ ಮಾಡೋದಷ್ಟೇನೆ, ಎಂದು ಬಂದಿದ್ ನೋಡಿಲ್ಲ ಅಂತಾನ ಆ ಧೈರ್ಯದ ಮೇಲೆ ಪ್ರಮಾಣ ಮಾಡಿದಾಳೆ. ಲೇ ಪುಷ್ಪ, ನಿನ್ನಿಂದನ ನಮ್ಮ ಮನೆಗೆ ಅದು ಇನ್ನೇನು ಗ್ರಹಚಾರ ಕಾದೈತೋ ಗೊತ್ತಿಲ್ಲ.
ನನ್ನ ಮಗುಗಾಗ್ಲಿ ನಮ್ಮ ಮನೆಗಾಗ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ನೀನೇ ಜವಾಬ್ದಾರಿ ಆಗಿರ್ತೀಯ. ಸುಳ್ಳನ್ನ ಸತ್ಯ ಅಂತನ ಪ್ರಮಾಣ ಮಾಡಿ ದೇವ್ರನ್ನ ಬದುಕೇಡ್ಸಿದ್ಯಾ ಕಣಿ. ನೀನಂತೂ ನಿನಗಂತೂ ಒಳ್ಳೇದಾಗಲ್ಲ. ನಿನ್ನಿಂದನ ನಮ್ಗೇನಾಗುತ್ತೋ ಅಂತ ನಮಗ್ ಭಯ ಆಗ್ತಿದೆ ಈಗ. ಅಯ್ಯೋ ಅಕ್ಕ ನಿಂಗಕ್ಕಯ್ಯ, ನಿಮ್ಗೇನು ಆಗಲ್ಲ. ಅವಳು ತಾನೇ ಸುಳ್ಳು ಹೇಳಿ ಸತ್ಯ ಅಂತ ಪ್ರಮಾಣ ಮಾಡಿದ್ದು. ಅವಳಿಗೇನಾದ್ರೂ ಆಗುತ್ತೆ, ಮಾದೇಶ ಅಣ್ಣಂಗಾಗ್ಲಿ ನಿಮ್ಮ ಮನೆಗಾಗ್ಲಿ ಯಾವ ತೊಂದರೆ ಆಗಲ್ಲ ಬಿಡು. ಯಾರು ತಪ್ಪು ಮಾಡಿರ್ತಾರೋ ಅವ್ರು ಶಿಕ್ಷೆ ಅನುಭವಿಸ್ಬೇಕು. ತಪ್ಪು ಮಾಡದೇ ಇರೋರ್ಗೆ ಯಾಕೆ ಶಿಕ್ಷೆ ಕೊಡ್ತಾನೆ ದೇವ್ರು ಹೇಳು? ಹಂಗೆಲ್ಲ ಏನು ಆಗಲ್ಲ, ಸುಮ್ಮನೆ ಇರು, ಧೈರ್ಯವಾಗಿರ್ರಿ. ನೋಡಿ ನೋಡು ಎಂತ ಮಾತು ಹೇಳ್ತಾಳ ಸೂಜಿ. ಅವಳು ದುಡ್ದು ಮನೆ ಕಟ್ಸಿ ಮನೆ ಸಾಲನೆಲ್ಲ ತೀರ್ಸಿದ್ದಾಳೆ. ಆದ್ರೆ ನೀನ್ ಏನ್ ಮಾಡ್ತೀಯ? ದಿನ ಬೆಳಗಾದ್ರೆ ಸಾಕು ಜಗಳ ಜಗಳ ಜಗಳ, ಒಂದ್ ಕೆಲಸ ನೆಟ್ಟು ಮಾಡಲ್ಲ. ಅಂತದ್ರಾಗೆ ಇಂಥದ್ದೆಲ್ಲ ಮಾಡ್ಕೊಂಡು ದೇವ್ರ ಹತ್ರ ಬೇರೆ ಸತ್ಯ ಮಾಡ್ತೀಯ, ಪ್ರಮಾಣ ಮಾಡ್ತೀಯ ಸುಳ್ಳು ಹೇಳಿ. ಅಯ್ಯೋ ಏನ್ ಕರ್ಮ ಮಾಡಿ ಇವಳನ್ನ ಮದ್ವೆ ಮಾಡ್ಕೊಂಡ್ ಬಂದ್ವೋ, ಏನ್ ಸುಡ್ಗಾಡು ದೇವ್ರೇ. ಅಯ್ಯೋ ಅತ್ತೆ ಏನು ಆಗಲ್ಲ ಅತ್ತೆ, ಕ್ಷಮಿಸ್ಬಿಡಿ. ನಾನು ದೇವ್ರ ಹತ್ರ ಕೇಳ್ಕೊಂತೀನಿ, ನನ್ ಗಂಡಗಾಗ್ಲಿ ನಮ್ಮ ಅತ್ತೆಗಾಗ್ಲಿ ನಮ್ಮ ಮನೆಗೆ ಯಾವ ತೊಂದ್ರೆನೂ ಕೊಡ್ಬೇಡಪ್ಪ ಅಂತ ನಾನು ಕೇಳ್ಕೊಂತೀನಿ ಅತ್ತೆ. ನಾನು ಅಡ್ಡ ಬಿದ್ದು ಕೇಳ್ಕೊಂತೀನಿ, ತಪ್ಪಾಯ್ತು ನಾನು ಪ್ರಮಾಣ ಮಾಡಿದ್ದು ಅಂತ ಕೇಳ್ಕೊಂತೀನತ್ತೆ. ನೀವೇನು ಚಿಂತೆ ಮಾಡಬೇಡಿ, ಸುಮ್ಮನೆ ಇರ್ರಿ. ತಪ್ಪು ಮಾಡಿರೋಣ ನಾನಲ್ವಾ, ನಾನೇ ತಪ್ಪಾಯ್ತು ಅಂತ ಬೇಡ್ಕೊಂತೀನಿ. ಬೇಡ್ಕೊಂತಾಳಂತೆ ಬೇಡ್ಕೊಂತಾಳೆ. ಈಗ ಬೇಡ್ಕೊಂಡ್ರೆ ಏನ್ ಬರುತ್ತೆ? ತಪ್ಪು ಮಾಡೋಕ್ಕೂ ಮೊದಲು ಜ್ಞಾನ ಇರಬೇಕಾಗಿತ್ತು. ತಪ್ಪು ಮಾಡಿದ್ಮೇಲೂ ಸರಿ ಅಂತ ನಾವು ವಾದ ಮಾಡೋದು ಎಷ್ಟು ಸರಿ ಹೇಳು? ಹೌದು, ನಾನು ತಪ್ಪು ಮಾಡಿದೆ. ಈಗ ನನಗೆ ತಕ್ಕ ಶಿಕ್ಷೆ ಆಯ್ತು. ನನಗೆ ಒಂಥರ ಆಗ್ತೈತಿ ತಲೆ ಎಲ್ಲನ. ಈಗ ನನ್ನ ಬಿಟ್ಬಿಡಿ, ನಾನು ಹೋಗಿ ಮನೆ ಕಬ್ಬಬೇಕು. ನನಗೆ ತಲೆ ಎಲ್ಲ ಒಯ್ಕೊಳೋದಂಗೆ ಆಗ್ತೈತಿ, ಒಂಥರ ತಲೆ ಸುತ್ತ ಬಂದಂಗೆ ಆಗ್ತೈತಿ. ನನಗೆ ಕ್ಷಮಿಸ್ಬಿಡಿ, ನನ್ನ ಮನೆಗೆ ಹೋಗಕ್ ಬಿಡಿ. ತಲೆ ಸುತ್ತ ಬರ್ತೈತಂತೆ, ತಲೆ ತಿರುಗುತ್ತಂತೆ. ಈಗ ನೋಡು ಇನ್ನೊಂದು ನಾಟಕ ಮಾಡ್ತಾಳೆ. ಇಲ್ಲಿ ಎಲ್ಲಾರ್ಗು ಉತ್ತರ ಕೊಡ್ಬೇಕಾಗುತ್ತೆ ಅಂತನ ನಾಟಕ ಮಾಡ್ತಾಳೆ. ನಾಟಕದ ಮೇಲೆ ನಾಟಕನ. ನಿನ್ ನಾಟಕನ ಯಾರು ನಂಬಲ್ಲ ಕಣೆ ಇಲ್ಲಿ. ನಿಜವಾಗ್ಲು ನನಗೆ ತಲೆ ಸುತ್ತೈತೆ, ತಲೆ ನೋವು ಬಂದಂಗೆ ಆಗ್ತೈತೆ. ಒಂಥರ ತಲೆ ಮೇಲೆ ಏನೋ ಭಾರ ಹೊತ್ಕೊಂಡಿದ್ದೀನಿ ಏನೋ ಅಂತ ಅನ್ನಿಸ್ತೈತೆ. ನಿಜವಾಗ್ಲು ನಾನು ಸತ್ಯ ಹೇಳ್ತಾ ಇದ್ದೀನಿ. ಈಗ ಆವಾಗಲೇ ಸುಳ್ಳು ಹೇಳಿ ಪ್ರಮಾಣ ಮಾಡಿದೆ, ಆದ್ರೆ ಈಗ ಸತ್ಯ ಹೇಳ್ತಾ ಇದ್ದೀನಿ. ನಿಜವಾಗ್ಲು ನನಗೆ ತಲೆ ಒಂಥರ ಸುತ್ತದಂಗೆ ಆಗ್ತೈತೆ. ಅಮ್ಮ ತಡ್ಕೊಂಬಕ್ ಆಗ್ತಾ ಇಲ್ಲ, ನಾನು ಮಂತಕ್ಕೆ ಹೋಗ್ಬೇಕು. ನನ್ನ ಕ್ಷಮಿಸ್ಬಿಡಿ ಸೂಜಿ, ನನ್ನ ಕ್ಷಮಿಸ್ಬಿಡ ಸೂಜಿ. ನಂದೇ ತಪ್ಪು, ನಾನೇ ನಿನ್ ಕೆಣಕಿ ಜಗಳ ಮಾಡಿದ್ದು. ನನ್ನ ತಪ್ಪಾಯ್ತು, ಕ್ಷಮಿಸ್ಬಿಡು. ಕಾಲಿಗೆ ಬಿದ್ದು ಕೇಳ್ಕೊಂತೀನಿ. ಕ್ಷಮಿಸಕ್ಕೆ ನಾನು ಯಾರಮ್ಮ? ನಾನು ಯಾರು? ನೀನು ದೇವ್ರ ಹತ್ರ ಬಂದು ದೇವ್ರ ಮೇಲೆ ಪ್ರಮಾಣ ಮಾಡಿರೋದು. ದೇವ್ರ ಹತ್ರ ಕೇಳ್ಕೊ ಕ್ಷಮಿಸು ಅಂತಾನ. ಅಲ್ಲಿ ನಿಮ್ಮ ಹತ್ರಕ್ಕೆ ಬಂದಿದ್ನಲ್ಲ ನಾನು ನಮ್ಮ ಅತ್ತೇನು, ಅವಾಗ ನೀನೇನಾದ್ರೂ ತಪ್ಪು ಒಪ್ಕೊಂಡು ಕ್ಷಮೆ ಕೇಳಿದ್ರೆ ಸುಮ್ಮನೆ ಆಗ್ತಿದ್ವಿ. ಹೋಗ್ಲಿ ಬಿಡು, ಅವಳ ತಪ್ಪ ಅವಳೇ ಒಪ್ಕೊಂಡವಳೆ ಅಂತಾನ. ಆದ್ರೆ ನೀನೇನ್ ಮಾಡ್ದೆ? ನಿಂದೆ ಸರಿ ಅಂತ ವಾದ ಮಾಡಿ ಪ್ರಮಾಣ ಮಾಡ್ದೆ. ಇವಾಗ ನಾನೆಲ್ಲ ಕ್ಷಮಿಸ್ಬೇಕಾಗಿರೋದು ದೇವ್ರು. ನೋಡೆ ಪುಷ್ಪ, ಸೂಜಿ ನೋಡಿ ಕಲ್ತ್ಕ. ಅವಳು ನೋಡು ಎಷ್ಟು ಬುದ್ಧಿವಂತಿಕೆಯಿಂದ ಮಾತಾಡ್ತಾಳೆ ಅಂತಾನ. ನೀನು ಇದೀಯ ಅಯ್ಯ ಅಲ್ಲ, ₹1 ದುಡಿಯಕ್ಕೆ ಯೋಗ್ಯತೆ ಇಲ್ದಿದ್ರು ಮಾತ್ರ ದೊಡ್ಡದಾಗ ಆಡ್ತೀಯ. ನಿಮ್ಮ ಅತ್ತೆ ಮಾವ ಗಂಡನು ಕೂಲಿ ಹೋಗಿ ದುಡ್ಕೊಂಡ್ ಬರ್ತಾರೆ. ನಿನ್ನ ಮನೆಗೆ ಇರ್ಲಿ ಪಾಪ ಸೊಸೆ ಅಂತಾನ ಇರ್ತೇವ್ರಿ. ಆದ್ರೆ ನೀನೇನ್ ಮಾಡ್ತಿದ್ಯಾ? ಬರೀ ಊರು ತುಂಬಾ ಜಗಳ ಮಾಡ್ಕೊಂಡು ಮನೆಗೆ ಜಗಳ ಮಾಡ್ಕೊಂಡು ನೆಮ್ಮದಿನೇ ಹಾಳು ಮಾಡ್ತಾ ಇದ್ಯಾ ಮನೆಯದ. ಓ ಸಾಕ್ ಬಿಡ್ರಮ್ಮ, ಎಷ್ಟು ಬೈತೀರಾ? ಈಗ ಪಿಳೆನೇನೆ ಒಪ್ಕೊಂತಲ್ಲ ನಾನು ತಪ್ಪಾಯ್ತು ಅಂತಾನ. ತಪ್ಪಾಯ್ತು ಅಂತಾನ ಕ್ಷಮೆ ಕೇಳಿದ್ಮೇಲೆ ಕ್ಷಮಿಸ್ಬೇಕು. ನೋಡಮ್ಮ ಪುಷ್ಪ, ದೇವ್ರಿಗೆ ಅಡ್ಡ ಬಿದ್ದು ತಪ್ಪಾಯ್ತು ಅಂತಾನ ಕೇಳ್ಕ. ಆಮೇಲೆ ಇನ್ನೇನಾದ್ರೂ ಹೆಚ್ಚು ಕಮ್ಮಿ ಆದಾತು. ಈಗಲೇ ತಲೆ ಸುತ್ತು ತಲೆನೋವು ಅಂತ ಹೇಳ್ತಾ ಇದ್ಯಾ. ಸರಿ ಆತು ದೇವ್ರೇ, ನನ್ ಕ್ಷಮಿಸ್ಬಿಡಪ್ಪ. ನೀನ್ ದೊಡ್ಡವನಪ್ಪ, ನೀನ್ ಸತ್ಯವಂತ. ಅದಕ್ಕೆ ನನಗೆ ಈ ತರ ಆಗೋಯ್ತು. ಮುಂದೆ ಯಾವ ತೊಂದರೆನೂ ಆಗ್ಬಾರ್ದು. ನಮ್ಮ ಅತ್ತೆಗಾಗ್ಲಿ, ನನ್ನ ಗಂಡಗಾಗ್ಲಿ, ನಮ್ಮ ಮನೆಗಾಗ್ಲಿ, ನನಗಾಗ್ಲಿ ನನಗೆ ಶಕ್ತಿ ಕೊಡು. ನಾನು ದುಡಿಬೇಕು. ನಾನು ದುಡ್ದು ಮನೆ ಕಟ್ತೀನಿ. ನಿನ್ನ ಆಶೀರ್ವಾದ ನನ್ನ ಮೇಲೆ ಇರ್ಲಿ ಸದಾನ. ಇವಾಗೇನೋ ನಾನು ಸುಳ್ಳು ಹೇಳಿ ಪ್ರಮಾಣ ಮಾಡಿದೆ. ನನ್ ತಪ್ಪಾಯ್ತು, ಕ್ಷಮಿಸ್ಬಿಡಪ್ಪ ದೇವ್ರೇ. ಸಾಕು ಎದ್ದಾಳೆ, ನಾಟಕ ಮಾಡಬೇಡ. ಏನಂಗೆ ಉದ್ದಕ್ಕೆ ಅಡ್ಡ ಬಿದ್ಬಿಟ್ಲು. ದೀರ್ಘದಂಡ ನಮಸ್ಕಾರ ಮಾಡ್ತಾನ. ತಪ್ಪು ಮಾಡಿ ಹಿಂಗೆ ದೀರ್ಘದಂಡ ನಮಸ್ಕಾರ ಹಾಕ್ಬಿಟ್ರೆ ದೇವ್ರು ಕ್ಷಮಿಸ್ತಾನೆ ಅನ್ಕೊಂಡಿದ್ಯಾ? ತಪ್ಪು ಮಾಡಿದೀನಿ ಅಂತ ಗೊತ್ತಿದ್ರು ಅದನ್ನ ತಪ್ಪು ಅಲ್ಲ ಅಂತನ ಒಪ್ಕೊಂಡಿದ್ರೆ ದೇವ್ರೆಲ್ಲಿ ಕ್ಷಮಿಸ್ತಾನೆ? ಎದ್ದಾಳೆ ಸಾಕು, ನಾಟಕ ಮಾಡಿದ್ದು. ಹೋಗ್ಲಿ ಬಿಡೆ ದೇವಮ್ಮ ಅಂತ. ಇನ್ನೇನು ಗೊತ್ತಾಯ್ತಲ್ಲ ಯಾರು ಸುಳ್ಳು ಹೇಳ್ತಾ ಇದಾರೆ, ಯಾರು ಸತ್ಯ ಹೇಳ್ತಾ ಇದಾರೆ ಅಂತ. ನಡೀರಿ ಮನೆಗೆ. ನಡೀರಿ. ನಿಂಗಮ್ಮ, ಮಾದೇಶ ಕರ್ಕೊಂಡು ಹೋಗ್ರಪ್ಪ ಅವಳನ್ನ. ಮಾದೇಶ ನಡಿಯೋ, ಹೋಗೋಣ ನಡಿ. ಸರಿ ಹೋಗ್ರಮ್ಮ ಪುಷ್ಪ, ಹೋಗಮ್ಮ. ಹತ್ತಿದ್ ಸಾಕು, ಹೋಗು ಮನೆಗೆ ಹೋಗಿ ಯಾತನ ಒಂದಿಷ್ಟು ಉಂಡು ಮನೆಗೆ ಹೋಗಿ ಸರಿ ಆಗುತ್ತೆ ಎಲ್ಲನ. ಅರೆ ಸುಜಿ, ಗೊತ್ತಾಯ್ತಲ್ಲ ನೀನೆಂತೋಳು ಅವಳೆಂತೋಳು ಅಂತಾನ. ನೀನೇನ್ ಚಿಂತೆ ಮಾಡಬೇಡ, ನಾನಿದ್ದೀನಿ. ನೀನ್ ಯಾರಿಗೂ ಹೆದರಿಕೆ ಬೇಕಾಗಿಲ್ಲ. ಬಾ ಪುಷ್ಪ, ಈಗ್ಲಾದ್ರೂ ಗೊತ್ತಾಯ್ತಾ ನಮ್ಮ ಆರಾಮ್ ತಾಯಿ ಮಹಿಮೆ ಎಂತದ್ದು ಅಂತಾನ? ಅದಕ್ಕೆ ಮತ್ತೆ ಪ್ರಮಾಣ ಮಾಡೋದಕ್ಕೂ ಮುಂಚೆ ಹಿಂದು ಮುಂದೆ ಯೋಚನೆ ಮಾಡಬೇಕು. ದೊಡ್ಡವ್ರು ಯಾಕೆ ಹೇಳ್ತಾರೆ ಅಂತನ ಅರ್ಥ ಮಾಡ್ಕೋಬೇಕು. ತಾನು ಹೇಳಿದ್ದೆ ಸರಿ, ನಾನೇ ಸರಿ, ಇನ್ನಿದ್ದಾರೆಲ್ಲನ ತಪ್ಪು ಅಂತಾನ ಅಂದ್ಕೊಂಡ್ರೆ ಹಿಂಗೆ ಆಗೋದು. ಇನ್ನೊಂದ್ಸಲ ಹಿಂಗೆಲ್ಲನ ಮಾಡಕ್ ಹೋಗ್ಬೇಡ. ಸಮಾಧಾನ ಮಾಡ್ಕೊ, ಹೋಗು ಮಂತಕ್ಕೆ.
ಆಯ್ತು ಗುಂಡಜ್ಜಿ, ಇನ್ಮೇಲೆ ಹಿಂಗೆಲ್ಲ ಮಾಡಲ್ಲ. ನಾನು ಹೋಗ್ತೀನಿ ಮಂತಕ್ಕೆ. ಯಾರೇ ಅದನ್ನ ದೀಪನ ಒಳಕ್ಕೆ ಇಟ್ಬಿಡ್ರಿ, ನಾವು ಹೋಗ್ತೀವಿ. ಬಾರಿ ಭಾಗ್ಯಮ್ಮ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.